ಬನ್ನಿ ನಮ್ಮ ಪಾಲಕರ ಕ್ಷೇತ್ರಕ್ಕೆ ಭಕ್ತರೇ ಶುಭಗೀತೆ ಹಾಡಿ ಸಂತರನ್ನು ಸ್ತುತಿಸಿ ಶುಭಗೀತೆ ಹಾಡಿ ಸಂತರನ್ನು ಸ್ತುತಿಸಿ ಅಂತೋಣಿಯವರ ಮಹಿಮೆಯ ಭಕ್ತಿಯ ಬೆಳಗುವ. ಬನ್ನಿ ನಮ್ಮ ಪಾಲಕರ ಕ್ಷೇತ್ರಕ್ಕೆ ಭಕ್ತರೇ ಶುಭಗೀತೆ ಹಾಡಿ ಸಂತರನ್ನು ಸ್ತುತಿಸಿ ಶುಭಗೀತೆ ಹಾಡಿ ಸಂತರನ್ನು ಸ್ತುತಿಸಿ ಅಂತೋಣಿಯವರ ಮಹಿಮೆಯ ಭಕ್ತಿಯ ಬೆಳಗುವ. ಅನುಪಮ ಶಾಂತಿಯ ತಾಣವು ಈ ಪುಣ್ಯ ಕ್ಷೇತ್ರವು. ಭಕ್ತಿ ಭಾವವಲವು ಇಲ್ಲಿ ಹರಿದಿದೆ, ಸೇವೆ ಶುದ್ಧ ಮನವು ಇಲ್ಲಿ ಬೆಳೆದಿದೆ. ನಿರಂತರ ಅದ್ಭುತ ಮಹಿಮೆಗೆ ಸಾಕ್ಷಿ ಮೊಳಗಿದೆ. ಬನ್ನಿ ಕೂಡಿ ಹಾಡಿ ಮನಸಾರೆ ನಮಿಸಿ ಪೂಜ್ಯರ ಸ್ಮರಿಸೋಣ. ಬನ್ನಿ ಕೂಡಿ ಹಾಡಿ ಮನಸಾರೆ ನಮಿಸಿ ಪೂಜ್ಯರ ಸ್ಮರಿಸೋಣ. ಪಾದಕ್ಕೆ ಮಣಿಯೋಣ. ಬನ್ನಿ ನಮ್ಮ ಪಾಲಕರ ಕ್ಷೇತ್ರಕ್ಕೆ ಭಕ್ತರೇ ಶುಭಗೀತೆ ಹಾಡಿ ಸಂತರನ್ನು ಸ್ತುತಿಸಿ ಶುಭಗೀತೆ ಹಾಡಿ ಸಂತರನ್ನು ಸ್ತುತಿಸಿ ಅಂತೋಣಿಯವರ ಮಹಿಮೆಯ ಭಕ್ತಿಯ ಬೆಳಗುವ. ನವದಿನ ಪ್ರಾರ್ಥನೆ ಭಕ್ತಿಯಲ್ಲಿ ಒಲಿಯುವ ಪಾವನನೇ. ದುಃಖ ದುಗುಡ ನೋವನ್ನು ನೀಗಿಸುವರು, ಸ್ಥೈರ್ಯ ಸಹನೆ ಶಾಂತಿಯ ನೀಡುವರು. ಅನಂತ ಆಸರೆ ಅರಸೋಣ, ಅನುಗ್ರಹ ಬೇಡೋಣ. ಎಲ್ಲ ಹಾಡಿ ಹರಸಿ ಭಕ್ತಿಯಿಂದ ಸ್ತುತಿಸಿ ಸಂತರ ಹೊಗಳೋಣ. ಎಲ್ಲ ಹಾಡಿ ಹರಸಿ ಭಕ್ತಿಯಿಂದ ಸ್ತುತಿಸಿ ಸಂತರ ಹೊಗಳೋಣ. ಪಾದಕ್ಕೆ ಮಣಿಯೋಣ. ಬನ್ನಿ ನಮ್ಮ ಪಾಲಕರ ಕ್ಷೇತ್ರಕ್ಕೆ ಭಕ್ತರೇ ಶುಭಗೀತೆ ಹಾಡಿ ಸಂತರನ್ನು ಸ್ತುತಿಸಿ ಶುಭಗೀತೆ ಹಾಡಿ ಸಂತರನ್ನು ಸ್ತುತಿಸಿ ಅಂತೋಣಿಯವರ ಮಹಿಮೆಯ ಭಕ್ತಿಯ ಬೆಳಗುವ. ಭಕ್ತಿಯ ಬೆಳಗುವ. ಭಕ್ತಿಯ ಬೆಳಗುವ. ಭಕ್ತಿಯ ಬೆಳಗುವ. ಭಕ್ತಿಯ ಬೆಳಗುವ. ಪವಿತ್ರ ಶಿಲ್ಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿ. ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ನರನ ಪಾಪಕ್ಕಾಗಿ ಯೇಸು ಪ್ರಾಣ ನೀಡಿದೆ. ಚರಣ ಪಿಡಿದು ಬೇಡ್ವಿ ಸ್ವಾಮಿ ಕ್ಷಮೆಯ ಪಾಪಕ್ಕೆ. ನರನ ಪಾಪಕ್ಕಾಗಿ ಯೇಸು ಪ್ರಾಣ ನೀಡಿದೆ. ನರನ ಪಾಪ ನೆನೆದು ದೇವ ಗೆತ್ಸೆಮನೆಯೊಳು ನರನ ಪಾಪ ನೆನೆದು ಜನರನ್ನು ದೇವ ಸುತನ ಬಿಗಿದು
ಸುತನ ಹೇಗೆದು ಕಲ್ಲಿಗೆ ಮನದ ಚಾಟಿಯಿಂದ ಹೊಡೆದ ದೇವಗೆ ಲಾರನ ಪಾಪ ಯೇಸು ಪ್ರಾಣ ನೀಗಿದೆ. ಶಿಲುಬೆಯ ಹಾದಿ, ಪ್ರಾರಂಭದ ಪ್ರಾರ್ಥನೆ. ಪ್ರೀತಿ ಸ್ವರೂಪರು, ನಮ್ಮ ಆತ್ಮದ ಬೊಕ್ಕಸವು ಆಗಿರುವ ಮಧುರ ಯೇಸುವೆ, ಪಾಪಿಗಳಾದ ನಮಗೂ ನಿಧನರಾದ ಭಕ್ತಾದಿಗಳಿಗೂ ನಿಮ್ಮ ಕರುಣೆಯನ್ನು ಕೋರುವುದಕ್ಕಾಗಿ ನಿಮ್ಮ ಸನ್ನಿಧಿಗೆ ಬಂದಿದ್ದೇವೆ. ನಿಮ್ಮ ಪೂಜ್ಯ ಯಾತನೆಯನ್ನು ಭಕ್ತಿಯಿಂದ ಧ್ಯಾನಿಸಿ ನಿಮ್ಮ ಶ್ರೀ ಶಿಲುಬೆಯ ಹಾದಿಯಲ್ಲಿ ಆಧ್ಯಾತ್ಮಿಕವಾಗಿ ನಡೆದು ನಮ್ಮ ಪಾಪಗಳ ಭೀಕರ ಪರಿಣಾಮವನ್ನು ಅರಿತು ಅವುಗಳಿಗಾಗಿ ಪಶ್ಚಾತ್ತಾಪ ಪಡುವಂತೆ ಅನುಗ್ರಹಿಸಿರಿ ಸ್ವಾಮಿ. ಮಾತೆಯಾದ ಮಧುರ ಕನ್ಯಾ ಮರಿಯಮ್ಮನವರೇ, ಶಿಲ್ಬೆ ಹಾದಿಯನ್ನು ಕೈಗೊಳ್ಳುವವರಿಗೆ ಆದರ್ಶನೀಯೇ. ನಾವು ಈ ಭಕ್ತಿಯುತ ಕಾರ್ಯವನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸುವಂತೆ ಸಹಾಯ ಮಾಡಿ ತಾಯಿಯೇ. ಪವಿತ್ರಾತ್ಮರು ನಮ್ಮ ಹೃದಯಗಳಲ್ಲಿ ಭಕ್ತಿ ಭಾವನೆಗಳನ್ನು, ಪರಪ್ರೀತಿ ಪಶ್ಚಾತ್ತಾಪ ಎಂಬ ಪುಣ್ಯಗಳನ್ನು ಉಕ್ಕಿ ಹರಿಸುವಂತೆ ಮಾಡಿ ತಾಯಿಯೇ. ಮೊದಲನೆಯ ಸ್ಥಳ, ಯೇಸು ಸ್ವಾಮಿಯನ್ನು ಮರಣಕ್ಕೆ ನಿರ್ಣಯಿಸುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಧ್ಯಾನ. ಕಡೆಯ ದಿನಗಳಲ್ಲಿ ಜೀವಿತರಿಗೂ ಸತ್ತವರಿಗೂ ನ್ಯಾಯ ನಿರ್ಣಯ ಮಾಡಬರಲಿರುವ ನಮ್ಮ ಕರ್ತ ಯೇಸು ಅನ್ನಾಸ್ ಮತ್ತು ಕೈಪಾಸ್ ಅವರ ಮುಂದೆ ಪೆಟ್ಟು ನಿಂದೆ ದೂಷಣೆಗಳನ್ನು ಸಹಿಸಿಕೊಳ್ಳುತ್ತಾರೆ. ಪಿಲಾತನಿಂದ ಅನ್ಯಾಯವೂ ಅವಮಾನವೂ ಆದ ಮರಣಕ್ಕೆ ನಿರ್ಣಯಿಸಲ್ಪಡುತ್ತಾರೆ. ಆಗ ಯೇಸುವಿನಲ್ಲಿ ಕಾಣಿಸಿಕೊಂಡ ತಾಳ್ಮೆ, ವಿಧೇಯತೆ, ಮಾನವರ ಮೇಲಿನ ಪ್ರೀತಿ ಎಷ್ಟೆಂದು ಧ್ಯಾನಿಸೋಣ. ಅವರ ಮರಣಕ್ಕೆ ನಮ್ಮ ಪಾಪಗಳೇ ಕಾರಣವೆಂದರಿತು ಅವರ ಪಾದದಲ್ಲಿ ಬಿದ್ದು ಮನ್ನಣೆ ಬೇಡಿಕೊಳ್ಳೋಣ. ಜಪ. ಆಹಾ ನಿರ್ಮಲ ಬಲಿಯಾದ ಯೇಸುವೆ, ತಮ್ಮನ್ನು ಮರಣಕ್ಕೆ ನಿರ್ಣಯಿಸಿದವನು ಪಿಲಾತನು ಮಾತ್ರವಲ್ಲ, ಈನ ಪಾಪಿಗಳಾದ ನಾವೆಲ್ಲರೂ ದೇವರ ಮೇಲೆ ಸಾವಿನ ತೀರ್ಪು ಇಟ್ಟೆವು. ಜೂದರು ಮಾತ್ರವಲ್ಲ, ನಾವೆಲ್ಲರೂ ಪಾಪಗಳನ್ನು ಕಟ್ಟಿಕೊಳ್ಳುವಾಗಲೆಲ್ಲ ಶಿಲುಬೆಗೇರಿಸು ಶಿಲುಬೆಗೇರಿಸು ಎಂದು ಕೂಗಿದ ಆಗಾಯಿತು. ಓ ಯೇಸುವೆ, ಅಪರಾಧಸ್ಥರಾದ ನಮ್ಮ ನಿಮಿತ್ತ ನಿಷ್ಕಳಂಕರಾದ ತಾವು ಶಿಲುಬೆಯ ಆಜ್ಞೆಗೆ ಗುರಿಯಾದಿರಿ. ನಾವು ಮಾಡಿದ ಪಾಪಗಳಿಗೆ ಅತ್ಯಂತ ಪಶ್ಚಾತ್ತಾಪ ಪಟ್ಟು ನಮ್ಮ ಪ್ರಲಾಪದಿಂದಲೂ ಪರಿಹಾರದಿಂದಲೂ ದೇವರ ಕರುಣೆಗೆ ಪಾತ್ರರಾಗಿ ಪಾಪ ವಿಮೋಚನೆ ಪಡೆಯುವಂತೆ ಅನುಗ್ರಹಿಸಿರಿ ಸ್ವಾಮಿ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೆಡುಕಿನಿಂದ ನಮ್ಮನ್ನು ರಕ್ಷಿಸಿರಿ. ಆಮೆನ್. ನಮೋ ಮರಿಯ ಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು,
ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾಗೆ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಆಮೆನ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮನಿಗೂ ಮಹಿಮೆಯಾಗಲಿ. ಆದರಿಂದಾಗೆ ಈಗಲೂ ಯಾವಾಗಲೂ ನಿರಂತರಕ್ಕೂ. ಆಮೆನ್. ನಮ್ಮ ಮೇಲೆ ದಯ ತೋರಿ ಸ್ವಾಮಿ, ನಮ್ಮ ಮೇಲೆ ದಯ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್ಯೇಸು. ಪ್ರೀತಿ ಪಾಶ ಉಳ್ಳಾರಾಯೇ ಯೇಸುವನ್ನ ಹಿಂಬಾಲಿಸಿ ಕ್ರೋಧವರ ಪಾಲಿಸಿ ಪ್ರೇಮಕಾರಿ ತಾಯಿಯ ಯೇಸು ಸ್ವಾಮಿ ಕಾಯಗಳು ತಾಕಿಸೆ ಮಾ ಆತ್ಮಕ್ಕೆ. ಎರಡನೆಯ ಸ್ಥಳ, ಯೇಸು ಸ್ವಾಮಿ ಶಿಲುಬೆಯನ್ನು ಹೊತ್ತುಕೊಳ್ಳುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಧ್ಯಾನ. ಪರಮ ಗುರುವಾಗಿರುವ ಯೇಸು ಚಾಟಿಯ ಪೆಟ್ಟುಗಳಿಂದ ಕೆಂಪಾಗಿದ್ದ ತಮ್ಮ ತಿರುಭುಜಗಳ ಮೇಲೆ ಭಾರವಾದ ಶಿಲುಬೆಯನ್ನು ಹೊರಿಸಿದ್ದಾಗ ಶಾಂತಿಯಿಂದಲೂ ತಾಳ್ಮೆಯಿಂದಲೂ ಅದನ್ನು ಹೊತ್ತುಕೊಂಡರು. ಸರ್ವೇಶ್ವರನಿಂದಾದರೂ ಸೃಷ್ಟಿಗಳಿಂದಲಾದರೂ ನಮಗೆ ಸಂಭವಿಸುವ ದುಃಖ ದುರಿತಗಳನ್ನು ನಾವು ಗುಣಗುಟ್ಟದೆ ತಾಳ್ಮೆಯೊಂದಿಗೆ ಸಹಿಸಿಕೊಳ್ಳಬೇಕೆಂಬುದು ನಮ್ಮ ದಿವ್ಯ ಬೋಧಕರು ಈ ರೀತಿಯಾಗಿ ವರ್ತಿಸಿದರು. ಜಪ. ಆ ಶಾಂತ ಸ್ವರೂಪರು ನಮ್ರರು ಆದ ಯೇಸುವೆ, ತಾವು ನಿಷ್ಕಳಂಕರಾಗಿರುವಲ್ಲಿ ಈ ಭಾರವಾದ ಹಾಗೂ ಅವಮಾನಕರವಾದ ಶಿಲುಬೆಯನ್ನು ಹೊರುವುದು ಏಕೆ? ದುಷ್ಟ ಪಾಪಾತ್ಮರಾದ ನಾವೇ ಹೊರಬೇಕಾಗಿತ್ತು. ಇನ್ನು ಮುಂದೆ ನಿಮ್ಮನ್ನು ಅನುಸರಿಸಿಯಾದರೂ ನಡೆದು ದೇವನೀತಿಯು ನಮಗೆ ವಿಧಿಸುವ ಕಷ್ಟ ದುಃಖಗಳೆಂಬ ಶಿಲುಬೆಯನ್ನು ತಾಳ್ಮೆಯಿಂದ ಹೊತ್ತು ನಡೆಯುವಂತೆ ಅನುಗ್ರಹಿಸಿರಿ. ನಾವು ಕಟ್ಟಿಕೊಂಡ ಲೆಕ್ಕವಿಲ್ಲದ ಪಾಪಗಳಿಗೆ ಪರಿಹಾರವಾಗಿ ತಪಸ್ಸಿನ ಮಾರ್ಗವನ್ನು ಕೈಗೊಂಡು ಪರಲೋಕ ರಾಜ್ಯಕ್ಕೆ ಬಂದು ಸೇರುವಂತೆ ಮಾಡಕರುಣಿಸಿರಿ ಸ್ವಾಮಿ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಳಿದ ನಮ್ಮನ್ನು ರಕ್ಷಿಸಿರಿ. ಆಮೆನ್. ನಮೋ ಮರಿಯ ಪ್ರಸಾದ ಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾಗೆ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಆಮೆನ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮನಿಗೂ ಮಹಿಮೆಯಾಗಲಿ. ಯಾವಾಗಲೂ ನಿರಂತರಕ್ಕೂ. ಆಮೆನ್. ನಮ್ಮ ಮೇಲೆ ದಯ ತೋರಿ ಸ್ವಾಮಿ, ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. Oh
ಮೂರನೆಯ ಸ್ಥಳ, ಭಾರವಾದ ಶಿಲುಬೆ ಹೊತ್ತು ನಡೆಯುತ್ತಿದ್ದ ಯೇಸು ಸ್ವಾಮಿ ಮೊದಲನೇ ಬಾರಿ ಮೊಕಡೆಯಾಗಿ ಬೀಳುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಧ್ಯಾನ. ನಮ್ಮ ದಿವ್ಯ ರಕ್ಷಕರು ಕಲ್ವಾರಿ ಬೆಟ್ಟದ ಹಾದಿಯಲ್ಲಿ ಅತ್ಯಂತ ಕಷ್ಟದೊಂದಿಗೆ ನಡೆದು ಶಿಲುಬೆಯ ಭಾರ ಹೊರಲಾರದೆ ಮುಕಡೆಯಾಗಿ ಬೀಳುವುದನ್ನು ಧ್ಯಾನಿಸೋಣ. ಅವರು ಗೆತ್ಸೆಮನೆ ತೋಟದಲ್ಲಿ ರಕ್ತದ ಬೆವರನ್ನು ಸುರಿಸಿದಾಗ ಹಾಗೂ ಸಿಪಾಯಿಗಳು ಅವರನ್ನು ಚಾಟಿ ಚಿಪ್ರಾಣಿಗಳಿಂದ ಹೊಡೆದಾಗ ಮತ್ತು ಮುಳ್ಳಿನ ಕಿರೀಟ ಒತ್ತಿದಾಗ ರಕ್ತವು ಹೇರಳವಾಗಿ ಹರಿಯಿತು. ಈ ಕಾರಣ ಯೇಸು ಈಗ ಮುಕಡೆಯಾಗಿ ಬೀಳುತ್ತಾರೆ. ಕ್ರೂರ ಸಿಪಾಯಿಗಳು ಅವರನ್ನು ದೂಷಿಸಿ ಬಿಡುದಾಗಿಯೂ ರವಲೇಶನವಾದರೂ ಕೋಪಿಸದೆ ಪುನಃ ಎದ್ದು ಶಿಲುಬೆಯನ್ನು ಹೊತ್ತುಕೊಳ್ಳುತ್ತಾರೆ. ಪದೇ ಪದೇ ಪಾಪದಲ್ಲಿ ಬೀಳುವ ನಾವು ತಕ್ಷಣವೇ ತಕ್ಕ ತಪಸ್ಸಿನಿಂದ ಏಳಬೇಕೆಂದು ಇದರಿಂದ ಕಲಿತುಕೊಳ್ಳೋಣ. ಜಪ. ಆಹಾ, ಸುಗುಣ ಸಂಪನ್ನರಾದ ಯೇಸುವೆ, ಸರ್ವ ದಿಕ್ಕಿನಿಂದಲೂ ನಮ್ಮನ್ನು ಸುತ್ತಿಕೊಂಡಿರುವ ಆಪತ್ತುಗಳಿಂದ ನಮ್ಮನ್ನು ರಕ್ಷಿಸಿರಿ. ಸ್ವಾಮಿ, ಪುಣ್ಯ ದಾರಿಯಲ್ಲಿ ನಡೆಯಲು ಬಲಹೀನರಾದ ನಮ್ಮನ್ನು ದೃಢಪಡಿಸಿರಿ. ಜೀವ ವೃಕ್ಷವಾಗಿರುವ ಶಿಲುಬೆಯ ಸತ್ಫಲವನ್ನು ನಿತ್ಯಾನಂದವನ್ನು ಸವಿಯುವಂತೆ ಕೃಪೆ ಮಾಡಿರಿ ಸ್ವಾಮಿ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿ ನೆರವೇರಲಿ. ನಮ್ಮ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಶಿಕ್ಷಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸಿದೆ, ಕೆಡುಕಿನಿಂದ ನಮ್ಮನ್ನು ರಕ್ಷಿಸಿರಿ. ಆಮೆನ್. ನಮೋ ಮರಿಯ ಪ್ರಸಾದ ಪೂರ್ಣಿಯು, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಈತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮನಿಗೂ ಮಹಿಮೆಯಾಗಲಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ನಾಲ್ಕನೇ ಸ್ಥಳ, ಯೇಸು ಸ್ವಾಮಿ ತಮ್ಮ ಪರಿಶುದ್ಧ ಮಾತೆ ಎದುರಾಗಿ ಬರುವುದನ್ನು ನೋಡುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಧ್ಯಾನ. ದಿವ್ಯಕರ್ತರು ಇಂಥ ಕಷ್ಟಕರವಾದ ಸಮಯದಲ್ಲಿ ತಮ್ಮ ಮಧುರ ಮಾತೆಯನ್ನು ಕಾಣುವುದರಿಂದಲೂ ಆ ತಾಯಿಯು ತಮ್ಮ ದಿವ್ಯ ಕುಮಾರನ್ನು ಇಂಥ ಅಪಮಾನದೊಂದಿಗೆ ವಧ ಸ್ಥಳಕ್ಕೆ ಹೋಗುತ್ತಿರುವುದನ್ನು ನೋಡುವುದರಿಂದಲೂ ಉಭಯಾತರು ಅನುಭವಿಸಿದ ದುಃಖ ವ್ಯಾಕುಲ ಎಷ್ಟೆಂದು ಧ್ಯಾನಿಸೋಣ. ಇಂಥ ಸಮಯದಲ್ಲಿ ದುಃಖ ಸಾಗರದಲ್ಲಿ ಮುಳುಗಿರುವ ದೇವಮಾತೆ ತಮ್ಮ ದಿವ್ಯ ಕುಮಾರನನ್ನು ಕೊಲೆಯ ಪಾತಕರ ಕೈಯಿಂದ ಬಿಡುಗಡೆ ಮಾಡಲು ಆಶಿಸಬೇಕಾಗಿತ್ತು. ಆದರೆ ನಮ್ಮ ಆತ್ಮರಕ್ಷಣೆಗಾಗಿ ಯೇಸು ಮರಣಕ್ಕೀಡಾಡುವಂತೆ ಆಕೆ ಸಮ್ಮತಿ ಕೊಟ್ಟಿದ್ದರು. ಆ ಮರಣ ಯಾತನೆಯಲ್ಲಿ ತಾನು ಪಾಲುಗಾರರಾಗಲು ಅವರ ಬಲಿಯೊಂದಿಗೆ ತನ್ನನ್ನು ಬಲಿಯಾಗಿ ಒಪ್ಪಿಸಿ ಕೊಡಲು ಇಚ್ಛಿಸಿದರು. ಆದ್ದರಿಂದಲೇ ಕೊನೆಯ ತನಕ ಯೇಸುವನ್ನು ಆ ಮಾತೆ ಹಿಂಬಾಲಿಸುತ್ತಾರೆ. ಜಪ. ಆ ವ್ಯಾಕುಲಭರಿತಳಾದ ಮರಿಯಮ್ಮನವರೇ, ನಿಮ್ಮ ಕುಮಾರನನ್ನು ಹಿಂಬಾಲಿಸಿ ಶಿಲುಬೆ ಅಡಿಯಲ್ಲಿ ನೀವು ತೋರಿದ ಮನೋದುರ್ದತೆಯನ್ನು ದಾಸರಾದ ನಾವು ಧ್ಯಾನಿಸಿಕೊಂಡು ನಿಮ್ಮೊಂದಿಗೆ ಶಿಲುಬೆ ಅಡಿಯಲ್ಲಿ ನಿಂತು
ಈ ಸಂಸಾರ ಅಡಿಗಿನಲ್ಲಿ ಪಡಬೇಕಾಗಿರುವ ದುಃಖ ದುಗುಡಗಳನ್ನು ಸಹನೆಯಿಂದ ಸೇರಿಸಿಕೊಳ್ಳುವಂತೆ ನಮಗಾಗಿ ಪ್ರಾರ್ಥಿಸಿರಿ ತಾಯೇ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮೋ ಮರಿಯ ಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮನಿಗೂ ಮಹಿಮೆಯಾಗಲಿ. ನಮ್ಮ ಮೇಲೆ ತೋರಿ ಸ್ವಾಮಿ, ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಐದನೆಯ ಸ್ಥಳ, ಯೇಸು ಸ್ವಾಮಿ ತಮ್ಮ ಶಿಲುಬೆಯನ್ನು ಹೊತ್ತುಕೊಂಡು ಹೋಗುವುದಕ್ಕೆ ಸಿರೇನಿಯನಾದ ಸಿಮೋನನನ್ನು ಸಹಾಯಕ್ಕೆ ತೆಗೆದುಕೊಳ್ಳುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಧ್ಯಾನ. ಸ್ವಾಮಿ ಯೇಸುವಿಗೆ ನಮ್ಮ ಮೇಲಿರುವ ಎಲ್ಲೇ ಇಲ್ಲದ ದಯೆಯನ್ನು ಗಮನಿಸೋಣ. ಕಲ್ವಾರಿ ಬೆಟ್ಟದ ಮಾರ್ಗದಲ್ಲಿ ನಡೆಯಲು ಯೇಸು ಅಶಕ್ತರಾಗಿರುವಾಗ ಜೂದರು ಸಿರಿಯನಿಯನಾದ ಸಿಮೋನನನ್ನು ಹಿಡಿದು ಶಿಲುಬೆಯನ್ನು ಹೊರುವಂತೆ ಬಲವಂತ ಮಾಡುತ್ತಾರೆ. ಕರ್ತರು ಇದಕ್ಕೆ ಪರರ ಒತ್ತಾಸೆಯನ್ನು ಅಂಗೀಕರಿಸಲು ಕಾರಣವೇನು? ಅವರಿಗೆ ಬಲ ಕಡಿಮೆಯೋ? ಅವರೇ ಸರ್ವ ಲೋಕಗಳನ್ನು ಸೃಷ್ಟಿಸಿ ನಡೆಸುವವರು. ನಾವು ನಮ್ಮ ಅಲ್ಪ ಸ್ವಲ್ಪ ಕಷ್ಟ ದುರಿತಗಳನ್ನು ಅವರ ಯಾತನೆಗಳೊಂದಿಗೆ ಕೂಡಿಸಿ ಅವರ ಕೈಯಾದ ಪಾನದಲ್ಲಿ ನಾವು ಸಹ ಪಾಲುಗಾರರಾಗಬೇಕೆಂದು ಈ ರೀತಿಯಾಗಿ ವರ್ತಿಸಿದರು ಜಪ. ಆಹಾ, ನಮ್ಮ ಬೋಧಕರಾದ ದಿವ್ಯ ಯೇಸುವೆ, ಪಾಡುಗಳೆಂಬ ಪಾತ್ರೆಯಲ್ಲಿ ಅತ್ಯಧಿಕ ಕೈಯಾದುದೆಲ್ಲವನ್ನು ತಾವೇ ಕುಡಿದು ಅದರಲ್ಲಿ ಕಿಂಚಿತ್ತು ಮಾತ್ರ ಮಿಗುಳುವಂತೆ ಕೃಪೆ ಮಾಡಿದ್ದೀರಿ. ಹೀಗಿರಲಾಗಿ ತಾವು ನಮಗೆ ಬಿಟ್ಟಿರುವ ಈ ಅತ್ಯಲ್ಪ ಪಾಲನ್ನು ನಾವು ತಳ್ಳಿಬಿಡದೆ ಸಂತೋಷದಿಂದ ಸೇವಿಸಿ ಮರುಲೋಕದ ಮುಕ್ತರಿಗೆ ತಾವು ಪಾಲಿಸುವ ಅಮೃತ ಪಾನಕ್ಕೆ ನಾವು ಸಹ ಯೋಗ್ಯರಾಗುವಂತೆ ಹಾಗೆ ಅನುಗ್ರಹಿಸಿರಿ ಸ್ವಾಮಿ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮೋ ಮರಿಯ ಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮನಿಗೂ ಮಹಿಮೆಯಾಗಲಿ. ನಮ್ಮ ಮೇಲೆ ತೋರಿ ಸ್ವಾಮಿ, ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಪಾಪಿಯಾದ
ಕಮಲ ಯೇಸು ಸ್ವಾಮಿ ಪೂಜೆ ಮುಖವನ್ನು ಒರೆಸುತ್ತಾಳೆ. ಸ್ವಾಮಿ ಯೇಸುವೆ ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಧ್ಯಾನ ದೇವದೂತರನ್ನು ಸಂತರನ್ನು ಆನಂದ ಪರವಶ ಪಡಿಸುವಂತಹ ಪ್ರಭುವಿನ ಪೂಜ್ಯ ಮುಖಗಳು ಜೋಳು ರಕ್ತ ಬೆವರಿನಿಂದ ಮಲಿನವಾಗಿರುವುದನ್ನು ಇರೋಣಿಕ ಮೊಲ ನೋಡುತ್ತಾಳೆ. ಒಡನೆ ದೇವಸ್ನೇಹದಿಂದ ಆವೇಶಗೊಂಡು ಯಾವುದಕ್ಕೂ ಹಂಚದೆ ದುಷ್ಟರ ಮಧ್ಯೆ ನುಗ್ಗಿ ಕತ್ತರ ಶ್ರೀಮುಖವನ್ನು ಶುದ್ಧವಾದ ವಸ್ತ್ರದಿಂದ ಒರೆಸುತ್ತಾಳೆ. ಯೇಸುಕ್ರಿಯೆಗೆ ಪ್ರತಿಫಲವಾಗಿ ಸ್ವಾಮಿಯ ಮುಖದ ಛಾಯೆಯು ಒರೆಸಿದ ವಸ್ತ್ರದ ಮೇಲೆ ಅಚ್ಚಾಗುತ್ತದೆ. ಜಪ. ಸಮಸ್ತ ಮಾನವರಿಗೆ ಅತಿ ಸೌಂದರ್ಯ ಸ್ವರೂಪರಾದ ಯೇಸುವೆ, ತಾವು ನಮ್ಮ ಮೇಲಿರಿಸಿದ ಅಮಿತ ಪ್ರೀತಿಯು ಈಗೋ ಎಂಥವರಾಗಿ ಇದ್ದೀರಿ. ಪ್ರವಾದಿ ಸಾಹಸೆಂಬುವರು ಭವಿಷ್ಯ ನುಡಿದ ಮೇರೆಗೆ ನಿಜವಾಗಿ ನಿಮ್ಮಲ್ಲಿ ಅಲಂಕಾರವೂ ಆಕಾರವೂ ಇಲ್ಲದಾಗಿದೆ. ಆಹಾ, ನಮ್ಮ ದೋಷಗಳ ನಿಮಿತ್ತ ಕುಂದು ಹೋಗಿರುವ ಕತ್ತರಿ ದೇವರು ನಮ್ಮ ಆರಾಧನೆಗೆ ಸ್ತುತಿ ಸೋಸಲಿಗೆ ಎಷ್ಟು ಹೇಗೆಂದು ಹೇಳಲಾಗದು. ನೀಚರಾದ ನಾವು ನಮ್ಮ ಪಾಪಗಳನ್ನು ಎಸಿ ತಮ್ಮ ಮೇಲೆ ಸುಮಧುರವಾದ ಸ್ನೇಹವನ್ನಿರಿಸಿ ಪಾಪದಿಂದ ಹೋಗಲಾಡಿಸಿಕೊಂಡು ಆಧ್ಯಾತ್ಮಿಕ ಸೌಂದರ್ಯವನ್ನು ಪಡೆಯುವಂತೆ ಅನುಗ್ರಹಿಸಿರಿ ಸ್ವಾಮಿ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇವಲದಿಂದ ನಮ್ಮನ್ನು ರಕ್ಷಿಸಿರಿ. ಆಮೆನ್. ನಮೋ ಮರಿಯ ಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮನಿಗೂ ಮಹಿಮೆಯಾಗಲಿ. ನಮ್ಮ ಮೇಲೆ ತೋರಿ ಸ್ವಾಮಿ, ವಿಶ್ವಾಸಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದ ವಿಶ್ರಮಿಸಲಿ. ಏಳನೆಯ ಸ್ಥಳ ಯೇಸು ಸ್ವಾಮಿ, ಎರಡನೆಯ ಸ್ಥಳ ಮೊಕಡೆಯಾಗಿ ಬೀಳುತ್ತಾರೆ. ಸ್ವಾಮಿ ಯೇಸುವೆ ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಧ್ಯಾನ. ಅವತರಿಸಿದ ದೇವರಾದ ಕರ್ತರು ಎರಡನೆಯ ಸಾರಿ ಕಂಗೆಟ್ಟು ಬೀಳುವುದನ್ನು ಧ್ಯಾನಿಸೋಣ. ಬಲಿಯಾಗಲು ಹೋಗುತ್ತಿರುವಾಗ ದಿವ್ಯ ಯೇಸು ಸೊರಗಿ ಶಿಲುಬೆಯ ಕೆಳಗೆ ಬೀಳುತ್ತಾರೆ. ಕೊಲೆ ಪಾತಕರಿಂದ ಪೆಟ್ಟುಗಳ ಮೇಲೆ ಪೆಟ್ಟನ್ನು ಅನುಭವಿಸುತ್ತಾರೆ. ನಾವು ಆಗಾಗ್ಗೆ ಹಲವಿಧವಾದ ಪಾಪಗಳಲ್ಲಿ ಬಿದ್ದರು. ಅಪನಂಬಿಕೆ ಪಡದೆ ಅವರ ದಯೆಯಲ್ಲಿ ಭರವಸೆ ಇಟ್ಟು ದೃಢ ಪ್ರತಿಜ್ಞೆಯೊಂದಿಗೆ ಹೇಳಬೇಕು. ಬೆಂಕಿಯಲ್ಲಿ ಚಿನ್ನ ಪುಟ್ಟ ಇಡಲ್ಪಡುವ ಮೇರೆಗೆ ಸ್ವರ್ಗವನ್ನು ಸೇರುವುದಕ್ಕೆ ಕಷ್ಟ ದುಃಖಗಳ ಮೂಲಕ ನಾವು ಪರಿಶುದ್ಧರಾಗಬೇಕೆಂದು ದಿವ್ಯ ಬೋಧಕರು ನಮಗೆ ಕಲಿಸುತ್ತಾರೆ. ಜಪ. ಆಹಾ, ನಮ್ಮ ಶಕ್ತಿ ಸಮಸ್ತವೂ ಆಗಿರುವ ಯೇಸುವೆ, ಅಬಲರಾದ ನಾವು ಯಾವ ಪಾಪದಲ್ಲಿಯೂ ಪುನಃ ಬೀಳದಂತೆ ಕಾಪಾಡಿರಿ ಸ್ವಾಮಿ. ನಮ್ಮನ್ನು ಮುಗಿವಿಲ್ಲದೆ ನರಕ ಕೋಪದಿಂದ ರಕ್ಷಿಸುವುದಕ್ಕೋಸ್ಕರ ತಾವು ಅನುಭವಿಸಿದ ಯಾತನೆಗಳನ್ನು ನಾವು ನಿಷ್ಫಲ ಮಾಡದಂತೆ ಅನುಗ್ರಹಿಸಿರಿ ಸ್ವಾಮಿ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ
ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವಾಗ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸಿರಿ. ಕೆಡುಕಿನಿಂದ ನಮ್ಮನ್ನು ರಕ್ಷಿಸಿರಿ. ಆಮೆನ್. ನಮೋ ಮರಿಯ ಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾಗಿ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಆಮೆನ್. ಪಿತನಿಗೂ ಸುತ್ತನಿಗೂ ಮತ್ತು ಪವಿತ್ರಾತ್ಮನಿಗೂ ಮಹಿಮೆಯಾಗಲಿ. ಆಗಲಿದ್ದಾಗಿ ಈಗಲೂ ಯಾವಾಗಲೂ ನಿರಂತರಕ್ಕೂ. ಆಮೆನ್. ನಮ್ಮ ಮೇಲೆ ದಯ ತೋರಿ ಸ್ವಾಮಿ. ನಮ್ಮ ಮೇಲೆ ದಯ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ಯೇಸು ಪ್ರೀತಿ ಮೂರ್ತಿ ಪಾಲಿಸುತ್ತಾರೆ. ಸ್ವಾಮಿ ಯೇಸುವೇ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಧ್ಯಾನ. ಕ್ರೂರ ಸೈನಿಕರು ದಿವ್ಯ ಕರ್ತರನ್ನು ಕೊಲೆಯ ಸ್ಥಳಕ್ಕೆ ಎಳೆಯುವುದನ್ನು ಅನೇಕ ಪುಣ್ಯ ಸ್ತ್ರೀಯರು ಕಂಡು ಕಣ್ಣೀರಿಡುತ್ತಾ ಅವರ ಹಿಂದೆ ತೆರಳಿದರು. ರಕ್ಷಕರು ತಮ್ಮ ಕಷ್ಟ ನೋವುಗಳನ್ನು ಮರೆತು ಅವರ ಮೇಲೆ ಮನಮರುಗಿ ಅವರಿಗೆ ಈ ಕೆಳಕಂಡ ಸುವಾರ್ತೆಗಳನ್ನು ನುಡಿದರು. ಜೆರುಸಲೇಮಿನ ಕುಮಾರಿಯರೇ, ನಮಗಾಗಿ ಹಳಬೇಡಿರಿ. ನಿಮಗಾಗಿಯೂ ನಿಮ್ಮ ಮಕ್ಕಳಿಗಾಗಿಯೂ ಹತ್ತುಕೊಳ್ಳಿರಿ. ಹಸಿ ಮರಕ್ಕೆ ಹೀಗೆ ಮಾಡಿದರೆ ಹೊರ ಮರಕ್ಕೆ ಇನ್ನೇನು ಮಾಡಲಾರರು. ಹೀಗಿರಲಾಗಿ ಕರ್ತರ ಕಷ್ಟಗಳ ನಿಮಿತ್ತ ಮಾತ್ರವಲ್ಲ, ವಿಶೇಷವಾಗಿ ಆ ಕಷ್ಟಗಳಿಗೆ ಕಾರಣವಾಗಿರುವ ನಮ್ಮ ಪಾಪಗಳ ನಿಮಿತ್ತ ದುಃಖ ಪಡೋಣ. ಆ ಪಾಪಗಳಿಂದ ನಮಗೆ ಬರಲಿರುವ ದುರ್ಗತಿಯನ್ನು ತಪಸ್ಸಿನಿಂದ ತಡೆಗಟ್ಟಲು ಪ್ರಯಾಸ ಪಡೋಣ. ಜಪ. ಆ ಪ್ರೇಮ ಬಲಿಯಾದ ಯೇಸುವೆ, ಪಶ್ಚಾತ್ತಾಪ ಪಡುವ ಆತ್ಮಗಳಿಗೆ ನಿಶ್ಚಯವಾಗಿ ಉಪಶಮನ ಪಾಲಿಸುವ ಕರ್ತರೆ, ಲೋಕ, ಪಿಶಾಚಿ, ಶರೀರವೆಂಬ ಶತ್ರುಗಳಿಂದ ಶೋಧನೆಗೀಡಾಗುವ ನಮ್ಮನ್ನು ಕೃಪಾ ಕಟಾಕ್ಷದಿಂದ ನೋಡಿರಿ. ಜೆರುಸಲೇಮಿನ ಪುಣ್ಯ ಸ್ತ್ರೀಯರ ಹಾಗೆ ನಿಮ್ಮ ಬಾಯಿಯಿಂದ ನಿತ್ಯ ಜೀವ ನೀಯುವ ವಾಕ್ಯಗಳನ್ನು ಕೇಳಲು ಅದರಿಂದ ಉಪಶಮನ ಪಡೆಯಲು ಅನುಗ್ರಹಿಸಿರಿ ಸ್ವಾಮಿ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಆಹಾರವನ್ನು ಇಂದು ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸಿದೆ, ಕೆಡುಕಿನಿಂದ ನಮ್ಮನ್ನು ರಕ್ಷಿಸಿರಿ. ಆಮೆನ್. ನಮೋ ಮರಿಯ ಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾಗಿ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಆಮೆನ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮನಿಗೂ ಮಹಿಮೆಯಾಗಲಿ. ಆದರಿಂದಾಗಿ ಈಗಲೂ ಯಾವಾಗಲೂ ನಿರಂತರಕ್ಕೂ. ಆಮೆನ್. ನಮ್ಮ ಮೇಲೆ ದಯ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ನಿಮ್ಮ ಪುತ್ರ ಯೇಸು ಪಾಠ ಎಲ್ಲ ಪಾದೆ
ಯೇಸು ಸ್ವಾಮಿ ಒಂಬತ್ತನೆಯ ಸ್ಥಳ ಯೇಸು ಸ್ವಾಮಿ ಮೂರನೇ ಸ್ಥಳ ಶಿಲುಬೆಯ ಕೆಳಗೆ ಬೀಳುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಧ್ಯಾನ. ಆರಾಧ್ಯ ಪ್ರಭು ಯೇಸು ಅತ್ಯಂತ ಪ್ರಯಾಸದೊಂದಿಗೆ ಕಪಾಲ ಬೆಟ್ಟದ ತುದಿಗೆ ಏರುತ್ತಿರುವುದನ್ನು ಗಮನಿಸೋಣ. ತಾವು ಬಲಿಯಾಗ ಹೋಗುವ ಸ್ಥಳವನ್ನು ಅವರು ನೋಡುತ್ತಾರೆ. ನಾವು ಪಾಪದಲ್ಲಿ ಪದೇ ಪದೇ ಬೀಳುವುದನ್ನು, ತಮ್ಮ ಪವಿತ್ರ ರಕ್ತವು ಅನೇಕಾತ್ಮಗಳಿಗೆ ನಿಷ್ಪ್ರಯೋಜನವಾಗಿ ಹೋಗುವುದನ್ನು ಕಂಡರಿತು ದುಃಖ ಸಾಗರದಲ್ಲಿ ಮುಳುಗಿ ನಿತ್ರಾಣದಿಂದ ಮುಕ್ಕಡೆಯಾಗಿ ಮತ್ತೆ ನೆಲದಲ್ಲಿ ಬೀಳುತ್ತಾರೆ. ಜಪ. ಪ್ರೇಮ ಪೂರಿತರು, ಪಾಪಿಗಳನ್ನು ಪ್ರೀತಿಸುವವರು ಆದ ಯೇಸುವೆ, ತಾವು ಈ ಮೂರನೆಯ ಸಾರಿ ಅನುಭವಿಸಿದ ಬೇರೆಗಳ ಫಲವಾಗಿ ನಾವು ಪದೇ ಪದೇ ಮಾಡಿದ ಪಾಪಗಳನ್ನು ಕ್ಷಮಿಸಿರಿ. ನಿಮ್ಮ ಈ ಅಘೋರವಾದ ಯಾತನೆಯನ್ನು ನೋಡಿ ಪಾಪಗಳನ್ನು ನಾವು ಅಧಿಕವಾಗಿ ದ್ವೇಷಿಸುವಂತೆ ಮಾಡಿರಿ. ಇಹದಲ್ಲಿ ಈ ಬಲಿಯ ಫಲಗಳನ್ನು, ಪರದಲ್ಲಿ ನಿಮ್ಮ ದಿವ್ಯ ದರ್ಶನವನ್ನು ನಾವು ಪಡೆಯಲು ಪಾತ್ರರಾಗುವಂತೆ ಕೃಪೆ ಮಾಡಿರಿ ಸ್ವಾಮಿ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೆಡುಕಿನಿಂದ ನಮ್ಮನ್ನು ರಕ್ಷಿಸಿರಿ. ಆಮೆನ್. ನಮೋ ಮರಿಯ ಪ್ರಸಾದ ಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾತೆಯ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಆಮೆನ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮನಿಗೂ ಮಹಿಮೆಯಾಗಲಿ. ಆದರಿದ್ದಾಗೆ ಈಗಲೂ ಯಾವಾಗಲೂ ಯುಗಾಂತರಕ್ಕೂ. ಆಮೆನ್. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಹತ್ತನೆಯ ಸ್ಥಳ, ಯೇಸು ಸ್ವಾಮಿಯ ಪೂಜಾ ವಸ್ತ್ರಗಳನ್ನು ಸುಲಿಯುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಧ್ಯಾನ. ಬಲಿಯ ಸ್ಥಳಕ್ಕೆ ಸೇರಿದ ನಂತರ ಕೊಲೆಪಾತಕರು ಸರ್ವಾಂಗ ಗಾಯಗಳಿಗೆ ಅಂಟಿಕೊಂಡಿದ್ದ ಕರ್ತರ ಬಟ್ಟೆಯನ್ನು ಜನಸಂದಣಿಯ ಮುಂದೆ ಮಾನಭಂಗದೊಂದಿಗೆ ಸುಲಿದುಕೊಳ್ಳುತ್ತಾರೆ. ಆಗ ಗಾಯಗಳು ಮರಳಿ ಸೀಲಿ ಹೋಗುತ್ತದೆ, ರಕ್ತವು ಕೋಡಿಯಾಗಿ ಹರಿಯುತ್ತದೆ. ಕಲ್ಲಿನ ಕಂಬದಲ್ಲಿ ಪಟ್ಟ ನೋವು ಬಾಧೆಯನ್ನು ಪುನಃ ಅನುಭವಿಸದಂತೆ ಆಗುತ್ತದೆ. ಲಜ್ಜೆಗೆಟ್ಟ ನಮ್ಮ ದುರ್ನಡತೆಯ ನಿಮಿತ್ತ ಈ ಅಪಮಾನ ಬಾಧೆಗಳೆಲ್ಲ ನಿರ್ಮಲ ಯೇಸು ಸ್ವಾಮಿಗೆ ಉಂಟಾದವು. ಆದುದರಿಂದ ನಮ್ಮ ಪಾಪ ದುರಭ್ಯಾಸಗಳನ್ನು ವರ್ಜಿಸಿ ಬಿಡಲು ಪ್ರಯತ್ನಿಸೋಣ. ಜಪ. ಪಾಸ್ಕ ಕುರಿಮರಿಯಾದ ಯೇಸುವೆ, ಬಲಿಯಾಗಲು ವಧ ಸ್ಥಳಕ್ಕೆ ಬಂದು ಸೇರಿದ್ದೀರಿ. ದೇವರು ಬಾಯಿ ತೆರೆಯದೆ ಎಷ್ಟೋ ತಾಳ್ಮೆಯಾಗಿದ್ದೀರಿ. ನಾವಾದರೂ ಅಲ್ಪ ಸ್ವಲ್ಪ ಕಷ್ಟ ಸಂಭವಿಸುತ್ತಲೇ ಎಷ್ಟೋ ಮೊರೆ ಹಿಡುತ್ತೇವೆ ಸ್ವಾಮಿ. ನಿಮ್ಮಿಂದ ಶಾಂತಿಯನ್ನು ಕಡಿತುಕೊಳ್ಳುವಂತೆ ಮಾಡಿರಿ. ಹೇಸತಕ್ಕ ಅವಲಕ್ಷಣವಾದ ಪಾಪಗಳನ್ನು ಕಟ್ಟಿಕೊಂಡೆವು. ನಿಮ್ಮ ಅತ್ಯಮೂಲ್ಯವಾದ ವರಪ್ರಸಾದಗಳನ್ನು ಕಳೆದುಕೊಂಡೆವು.
ಪಾಪಿಗಳ ರಕ್ಷಕರೇ, ನಮ್ಮಲ್ಲಿ ಬೇರಿರುವ ದುರ್ಗುಣಗಳನ್ನು ತಪಸ್ಸಿನ ಮೂಲಕ ಕಿತ್ತೊಗೆಯುವಂತೆ ಅನುಗ್ರಹಿಸಿರಿ ಸ್ವಾಮಿ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೆಡುಕಿನಿಂದ ನಮ್ಮನ್ನು ರಕ್ಷಿಸಿರಿ. ಆಮೆನ್. ನಮೋ ಮರಿಯ ಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮನಿಗೂ ಮಹಿಮೆಯಾಗಲಿ. ನಮ್ಮ ಮೇಲೆ ದಯ ತೋರಿ ಸ್ವಾಮಿ. ನಮ್ಮ ಮೇಲೆ ದಯ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳ ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ಜೇಸು ಸಾವು ನೋವು ತಾಳಿಕೊಂಡು ಶತ್ರುಗೆಲ್ಲ ಶಾಮೆ ತೋರಿ ಶಾಂತಿದಾತ ಆದರು. 11ನೆಯ ಸ್ಥಳ, ಯೇಸು ಸ್ವಾಮಿಯನ್ನು ಶಿಲುಬೆಯಲ್ಲಿ ಜಡಿಯುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಧ್ಯಾನ. ಕ್ರೂರ ಸೈನಿಕರು ಕೋಮಲ ಕರ್ತರನ್ನು ಶಿಲುಬೆಯ ಮೇಲೆ ನೂಕಿ ಅವರ ಕೈಕಾಲುಗಳಿಗೆ ದೊಡ್ಡ ಕಬ್ಬಿಣದ ಮೊಳೆಗಳನ್ನು ಸುತ್ತಿಗೆಯಿಂದ ಜಡಿಯುತ್ತಾರೆ. ಆಗ ಮಾಂಸವು ಸೀಳಿ ಎಲುಬುಗಳು ನುಚ್ಚಾಗಿ ಕೀಲುಗಳು ನರಗಳು ಕಿತ್ತು ಹೋಗಿ ರಕ್ತವು ಪ್ರವಾಹವಾಗಿ ಹರಿಯುತ್ತದೆ. ಕರ್ತರು ಅನುಭವಿಸಿದ ಭೀಕರ ಬೇನೆಯನ್ನು ಯಾರಿಂದ ತಾನೇ ವರ್ಣಿಸಲು ಸಾಧ್ಯ? ಜಪ. ಓ ಪಾಪವೇ, ಓ ಶಪಿಸಲ್ಪಟ್ಟ ಪಾಪವೇ, ದಿವ್ಯ ಕರ್ತರನ್ನು ಇಂತಹ ಹೇಳಲ ಸಾಧ್ಯವಾದ ಯಾತನೆಗೆ ಗುರಿ ಮಾಡಿದ್ದು ನೀನೇ. ಓ ಭಕ್ತಾದಿಗಳೇ, ಸ್ವಾಮಿಗೆ ನಮ್ಮ ಮೇಲೆ ಎಷ್ಟು ಪ್ರೀತಿಯೆಂದು ಈಗಲಾದರೂ ಕಂಡರಿಯೋಣ. ನಮ್ಮ ಹೃದಯಗಳು ಸ್ವಾಮಿಯ ಪ್ರೀತಿಯಿಂದ ಪ್ರೇರಿತವಾಗುವಂತೆ ಪ್ರಾರ್ಥಿಸೋಣ. ಈ ಲೋಕದ ಸುಖ ಸಂತೋಷಗಳಿಗೆ ನಾವು ಮಾರು ಹೋಗದೆ ಯೇಸುವೊಂದಿಗೆ ನಮ್ಮ ಹೃದಯವು ಶಿಲುಬೆಗೆ ಜಡಿದಿರಲೆಂದು ಕೇಳಿಕೊಳ್ಳೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೆಡುಕಿನಿಂದ ನಮ್ಮನ್ನು ರಕ್ಷಿಸಿರಿ. ಆಮೆನ್. ನಮೋ ಮರಿಯ ಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಆಮೆನ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮನಿಗೂ ಮಹಿಮೆಯಾಗಲಿ. ಈಗಲೂ ಯಾವಾಗಲೂ ಆಮೆನ್. ನಮ್ಮ ಮೇಲೆ ದಯ ತೋರಿ ಸ್ವಾಮಿ. ನಮ್ಮ ಮೇಲೆ ದಯ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ಜೇಸು ಕ್ರೂಜೆ ಪ್ರಾಣನಿಗೆ ಪೂಜಾ ಕಾಯ ದಾನ ಮಾಡಿ
ಆದಾತ ದೇ- 12ನೆಯ ಸ್ಥಳ. ಯೇಸು ಸ್ವಾಮಿ ಶಿಲುಬೆಯ ಮೇಲೆ ಮರಣ ಹೊಂದುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಧ್ಯಾನ. ಪರಿಶುದ್ಧತೆಯ ಪರಮ ಸ್ವರೂಪಿಯಾದ ಯೇಸುವನ್ನು ಇಬ್ಬರು ಕಳ್ಳರ ನಡುವೆ ಶಿಲುಬೆಗೆ ಏರಿಸುತ್ತಾರೆ. 3 ತಾಸುಗಳವರೆಗೆ ಅದರ ಮೇಲೆ ನೇತಾಡಿ ತಮ್ಮ ಕೊಲೆ ಪಾತಕರಿಗಾಗಿ ಯೇಸು ಕ್ಷಮೆಯನ್ನು ಬೇಡುತ್ತಾರೆ. ಮನ ಮರುಗಿದ ಕಳ್ಳನಿಗೆ, ಇಂದೇ ನೀನು ನನ್ನ ಜೊತೆ ಸ್ವರ್ಗದಲ್ಲಿರುವಿ ಎಂದು ವಾಗ್ದಾನ ಪಾಲಿಸುತ್ತಾರೆ. ನಮ್ಮ ತಾಯಿಯನ್ನು ತಮ್ಮ ಪ್ರಿಯ ಪ್ರೇಷಿತನಿಗೆ ಮಾತೆಯನ್ನಾಗಿ ಕೊಡುತ್ತಾರೆ. ಕೊನೆಯದಾಗಿ ಪಿತಾದೇವರ ಕೈಯಲ್ಲಿ ತಮ್ಮ ಆತ್ಮವನ್ನು ಒಪ್ಪಿಸಿ ಮಾನವ ಕೋಟಿಯ ಆತ್ಮ ರಕ್ಷಣೆಗಾಗಿ ಪ್ರಾಣತ್ಯಾಗ ಮಾಡುತ್ತಾರೆ. ಆ ಕ್ಷಣವೇ ಸೃಷ್ಟಿಯೆಲ್ಲವೂ ಅವರ ದೈವತ್ವವನ್ನು ಪ್ರಸಿದ್ಧಪಡಿಸುತ್ತವೆ. ಸೂರ್ಯ ಗ್ರಹಣ ಹಿಡಿಯುತ್ತದೆ, ಭೂಮಿ ಅದರುತ್ತದೆ, ಬಂಡೆಗಳು ಒಡೆದು ಸೀಳಿ ಹೋಗುತ್ತವೆ. ಭೂಮಂಡಲವೆಲ್ಲ ತನ್ನ ಸೃಷ್ಟಿಕರ್ತರು ನಿಧನವಾಗುವುದನ್ನು ಕಂಡು ನಿರ್ಮೂಲವಾಗುವಂತೆ ತೋರುತ್ತದೆ. ಜಪ. ನಮ್ಮ ಮೇಲಿನ ಪ್ರೀತಿಗಾಗಿ ಪ್ರಾಣತ್ಯಾಗ ಮಾಡಿದ ದಿವ್ಯ ಯೇಸುವೆ, ಸೃಷ್ಟಿ ಸಮಸ್ತವು ನಿಮ್ಮ ಮರಣವನ್ನು ಕುರಿತು ಪ್ರಲಾಪಿಸುವಾಗ ನಾವು ಮಾತ್ರ ಮರುಗದೆ ಇರಲಾಗುವುದು. ದೇವರು ಅನುಭವಿಸಿದ ಯಾತನೆಗೂ ಶಿಲುಬೆಯ ಮರಣಕ್ಕೂ ನಾವೇ ನಮ್ಮ ಪಾಪ ಅಕ್ರಮಗಳಿಂದ ಕಾರಣವಾದ ಮೇಲೆ ಪ್ರತಿನಿತ್ಯವೂ ನಾವು ದುಃಖಿಸಬೇಕಾಗಿದೆ. ಪಾಪದ ಅಘೋರತ್ವವು ಎಷ್ಟೆಂದು ತಮ್ಮ ಶಿಲುಬೆಯಿಂದ ಕಂಡರಿತುಕೊಳ್ಳುತ್ತೇವೆ. ನಾವು ಇಂದಿನಿಂದ ಪಾಪ ಮಾರ್ಗವನ್ನು ವರ್ಜಿಸಬಿಡ ಅನುಗ್ರಹ ಮಾಡಿರಿ ಸ್ವಾಮಿ. ಕಟ್ಟಿಕೊಂಡ ಎಲ್ಲ ಪಾಪಗಳಿಗಾಗಿ ನಿಜವಾದ ಪಶ್ಚಾತ್ತಾಪ ಪಡುತ್ತೇವೆ. ನಮ್ಮನ್ನು ಕ್ಷಮಿಸ ಕರುಣಿಸಿರಿ ಸ್ವಾಮಿ. ನಮ್ಮನ್ನು ಕಾದಿರಲು ನಿಮ್ಮ ಪಾದಗಳು ಕಟ್ಟಿವೆ, ನಮ್ಮನ್ನು ಆದರಿಸಲು ನಿಮ್ಮ ಕರಗಳು ಅಗಲಿಸಿವೆ. ನಮ್ಮ ಮೇಲೆ ನಿಮ್ಮ ವರಪ್ರಸಾದಗಳನ್ನು ಸುರಿಸಲು ನಿಮ್ಮ ದಿವ್ಯ ಹೃದಯವು ತೆರೆದಿದೆ. ನಮಗೆ ಉತ್ತೇಜನ ಇಯಲು ನಮ್ಮ ಕಡೆ ನಿಮ್ಮ ತಲೆ ಬಾಗಿದೆ. ಹೀಗಿರುವಲ್ಲಿ ನಾವು ನಿಮಗಾಗಿಯೇ ಜೀವಿಸಿ ನಿಮ್ಮ ಪ್ರೀತಿಯಲ್ಲಿ ಸ್ಥಿರವಾಗಿದ್ದು ನಿಮ್ಮ ಕೈಯಲ್ಲಿ ನಮ್ಮ ಆತ್ಮವನ್ನು ಒಪ್ಪಿಸುತ್ತೇವೆಂದು ವಾಗ್ದಾನ ಮಾಡುತ್ತೇವೆ ಸ್ವಾಮಿ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೆರೆಯಿಂದ ನಮ್ಮನ್ನು ರಕ್ಷಿಸಿರಿ. ಆಮೆನ್. ನಮೋ ಮರಿಯ ಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತಂಬರಿಯಾದ ಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಆಮೆನ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮನಿಗೂ ಮಹಿಮೆಯಾಗಲಿ. ಯಾವಾಗಲೂ ಆಮೆನ್. ನಮ್ಮ ಮೇಲೆ ತೋರಿಸುವ ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ.
ನೀವು ಎಮ್ಮ ತಾಯಿರಮ್ಮ ಪೂಜ್ಯ ಕನ್ಯಾ ಮಾತೆಯೇ. 13ನೆಯ ಸ್ಥಳ. ಯೇಸು ಸ್ವಾಮಿಯ ಶರೀರವನ್ನು ಶಿಲುಬೆಯಿಂದ ಇಳಿಸಿ ಅವರ ಪೂಜ್ಯ ತಾಯಿಯ ಮಡಿಲಿನಲ್ಲಿ ಇಡುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಧ್ಯಾನ. ವ್ಯಾಕುಲ ಮಾತೆಯು ತಮ್ಮ ಪ್ರಿಯ ಕುಮಾರ ಯೇಸುವಿನ ಮರಣದಿಂದ ಅನುಭವಿಸಿದ ಕ್ಲೇಶವು ಎಷ್ಟೆಂದು ಧ್ಯಾನಿಸೋಣ. ಶಿಷ್ಯರು ಕರ್ತರ ಶರೀರವನ್ನು ಶಿಲುಬೆಯಿಂದ ಇಳಿಸಿದಾಗ ವ್ಯಾಕುಲ ಮಾತೆಯು ಅದನ್ನು ಅಪ್ಪಿಕೊಂಡು ಅಳುತ್ತಾಳೆ. ಮಗ ಯೇಸುವಿನ ಮುಖ ಕಮಲವು ಬಾಡಿ ಬಿಳುಪಾಗಿಯೂ ಕಣ್ಣುಗಳು ಮುಸುಕಾಗಿ ಮುಚ್ಚಿಯೂ ಮಕ್ಕಳು ಆಳವಾಗಿ ತಿವಿದು ತೆರೆದು ಕೈಕಾಲುಗಳು ಕೊರೆದು ಇರುವುದನ್ನು ನೋಡುವಾಗ ಆಕೆ ಸ್ವಮರಣಕ್ಕಿಂತಲೂ ಮಹಾ ಕಠಿಣ ನೋವನ್ನು ಅನುಭವಿಸಿದಳು. ಜಪ. ಆಹಾ, ಶೋಕಭರಿತಳಾದ ತಾಯಿಯೇ, ನಿಮ್ಮ ಪ್ರಿಯ ಕುಮಾರನನ್ನು ಶಿಲುಬೆಗೆ ಚಡಿದದ್ದು, ನಿಮ್ಮ ಕೋಮಲ ಹೃದಯವನ್ನು ತಿವಿದು ತೆರೆದದ್ದು ಈಟಿಯಂತಹ ನಮ್ಮ ಪಾಪಗಳೇ ಸರಿ. ದಯಾಮಯ ತಾಯಿಯೇ, ಪಾಪಿಗಳಾಗಿರುವ ನಮ್ಮನ್ನು ಕ್ಷಮಿಸಿ ನಮಗಾಗಿ ಪ್ರಾರ್ಥಿಸಿರಿ. ನಾವು ಪಾಪ ವಿಮೋಚನೆ ಹೊಂದುವಂತೆ ಮಾಡಿರಿ. ಶಿಲುಬೆಯಲ್ಲಿ ಮೃತರಾದ ಕರ್ತರನ್ನು ನಿಮ್ಮ ಸಮೇತ ಆರಾಧಿಸ ಅಪ್ಪಣೆ ಪಾಲಿಸಿರಿ. ದಾಸರಾದ ನಾವು ನಿಮ್ಮ ವ್ಯಾಕುಲಗಳನ್ನು ಮರೆಯದ ಹಾಗೆ ಅವುಗಳನ್ನು ನಮ್ಮ ಹೃದಯದಲ್ಲೂ ಅಚ್ಚಳಿಯದಂತೆ ಮುದ್ರಿಸಿರಿ. ತಾಯೇ, ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿದರೆ ನಮ್ಮನ್ನು ಶೋಧನೆಗೆ ಒಳಪಡಿಸಿದೆ, ಕೇಳಿನಿಂದ ನಮ್ಮನ್ನು ರಕ್ಷಿಸಿರಿ. ಆಮೆನ್. ನಮೋ ಮರಿಯ ಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾತೆ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಆಮೆನ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮನಿಗೂ ಮಹಿಮೆಯಾಗಲಿ. ಹಾಗೆ ಈಗಲೂ ಯಾವಾಗಲೂ ನಂತರಕ್ಕೂ. ಆಮೆನ್. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ, ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಸ್ವರ್ಗ ಶೋಭೆಯ ತಾಯೇ, ತಾಯೇಯಿಂದ ಯೇಸು ಸ್ವಾಮಿ ಕಾಯ ಮಹಾತ್ಮಗೆ. 14ನೆಯ ಸ್ಥಳ. ಯೇಸು ಸ್ವಾಮಿಯ ಪೂಜ್ಯ ಶರೀರವನ್ನು ಸಮಾಧಿ ಮಾಡುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ.
ಧ್ಯಾನ. ವ್ಯಾಕುಲ ಮಾತೆ ಮರಿಯಮ್ಮನವರ ಮಡಿಲಿನಿಂದ ಅವರ ಪ್ರಿಯ ಕುಮಾರನ ಶರೀರವನ್ನು ಶಿಷ್ಯರು ಎತ್ತುಕೊಂಡು ಶುಭ್ರ ವಸ್ತ್ರಗಳಿಂದ ಹೊದಿಸಿ ಹೊಸ ಸಮಾಧಿಯಲ್ಲಿ ಭೂಸ್ಥಾಪನೆ ಮಾಡುತ್ತಾರೆ. ಆ ಪರಮ ಪೂಜ್ಯ ಶರೀರವು 3 ದಿನಗಳವರೆಗೂ ಅಲ್ಲಿಯೇ ಅಡಕವಾಗಿ ಇರುತ್ತದೆ. ಜಪ. ಆಹಾ ರಕ್ಷಕರೇ, ಒಂದಾನೊಂದು ದಿನ ನಾವು ಸಹ ಸಮಾಧಿಗೆ ಇಳಿಯಬೇಕಾಗಿದೆ. ಆದರೆ ಯಾವಾಗ, ಯಾವ ಸ್ಥಳದಲ್ಲಿ, ಯಾವ ವಿಧವಾಗಿ ಎಂಬುದು ನಮಗೆ ತಿಳಿಯದು. ತಮಗೆ ಮಾತ್ರ ತಿಳಿದಿದೆ ಸ್ವಾಮಿ. ದೇವರ ನೀತಿ ನಿರ್ಣಯವು ನೆರವೇರುವುದಾಗಲಿ, ಪಾಪದಿಂದ ಮಲಿನವಾದ ನಮ್ಮ ದೇಹಗಳು ನಶಿಸಿ ಮಣ್ಣಾಗಿ ಹೋಗುವುದು ನ್ಯಾಯವೇ ಸರಿ. ಆದರೂ ಕರ್ತರೇ, ಅಕ್ಷಯವಾದ ನಮ್ಮ ಆತ್ಮಗಳನ್ನು ತಮ್ಮ ಅಪರಿಮಿತ ದಯೆಯಿಂದ ನಿಮ್ಮ ಬಳಿಗೆ ಬರಮಾಡಿಕೊಳ್ಳಿರಿ. ನಮ್ಮ ಶರೀರಗಳು ಪುನರುತ್ಥಾನವಾದಾಗ ಆತ್ಮ ಶರೀರ ಸಮೇತ ನಿಮ್ಮ ರಾಜ್ಯದಲ್ಲಿ ಸೇರಿ ಸತತ ಕಾಲ ನಿಮ್ಮನ್ನು ಪ್ರೀತಿಸಿ ಸ್ತುತಿಸ ಪಾತ್ರರಾಗುವಂತೆ ಮಾಡಿರಿ ಸ್ವಾಮಿ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರಿ. ಆಮೆನ್. ನಮೋ ಮರಿಯ ಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಆಮೆನ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮನಿಗೂ ಮಹಿಮೆಯಾಗಲಿ. ನಮ್ಮ ಮೇಲೆ ದಯೆ ತೋರಿಸುವ ನಮ್ಮ ಮೇಲೆ ದಯೆ ತೋರಿಸುವ ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆನಂದೇಸು ದೇವತಾಯೇ ಕಾಪಾಡೆಮ್ಮ ನೇಮ ಮುಕ್ತಾಯ ಪ್ರಾರ್ಥನೆ. ಯೇಸು ಕ್ರಿಸ್ತರ ವಾಗ್ದಾನಗಳಿಗೆ ನಾವು ಪಾತ್ರರಾಗುವ ಹಾಗೆ ಪೋಪ್ ಜಗದೊಳಗಾಗಿ ಪ್ರಾರ್ಥಿಸೋಣ. ಭಾಗ್ಯವಂತರನ್ನಾಗಿ ಮಾಡಿ ಧರ್ಮ ವಿರೋಧಿಗಳನ್ನು ಮಾಡಲಿ. ಮೃತರಾದ ವಿಶ್ವಾಸಿಗಳಿಗಾಗಿ ಪ್ರಾರ್ಥಿಸೋಣ. ಅನಂತ ವಿಶ್ರಾಂತಿಯನ್ನು ಅವರಿಗೆ ಪಾಲಿಸ ಕರುಣಿಸಿರಿ ಸ್ವಾಮಿ. ಮುಗಿವಿಲ್ಲದೆ ಪ್ರಭೆ ಅವರಿಗೆ ಪ್ರಕಾಶಿಸುವುದಾಗಲಿ. ಸರ್ವೇಶ್ವರ, ನಮ್ಮ ಪ್ರಭು ಯೇಸು ಕ್ರಿಸ್ತರು ಶಿಲುಬೆ ಯಾತನೆಯನ್ನು ಅನುಭವಿಸಿ ರಕ್ಷಿಸಿದ ಈ ಕುಟುಂಬವನ್ನು ಕೃಪಾ ಕಟಾಕ್ಷದಿಂದ ನೋಡಿರಿ ಸ್ವಾಮಿ. ಜೀವಂತ ದೇವರ ಕುಮಾರರಾಗಿರುವ ಯೇಸು ಕ್ರಿಸ್ತರೇ, ತಾವು ಲೋಕದ ಉದ್ಧಾರಕ್ಕಾಗಿ ಶಿಲುಬೆಯ ಮರವನ್ನು ಏರಿ ನಮ್ಮ ಪಾಪಗಳ ವಿಮೋಚನೆಗಾಗಿ ನಿಮ್ಮ ಅಮೂಲ್ಯ ರಕ್ತವನ್ನು ಸುರಿಸಿದಿರಿ. ದಾಸರಾದ ನಾವು ನಿಧನರಾದ ಮೇಲೆ ಮೋಕ್ಷ ರಾಜ್ಯವನ್ನು ಪ್ರವೇಶಿಸಿ ನಿತ್ಯಾನಂದ ಮಹಿಮೆ ಪ್ರತಾಪವನ್ನು ಪಡೆಯುವ ಹಾಗೆ ಅನುಗ್ರಹಿಸಬೇಕೆಂದು ವಿನಯದಿಂದ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ದಿವ್ಯ ಯೇಸುವೆ, ವ್ಯಾಕುಲ ಭರಿತಳಾದ ನಿಮ್ಮ ಮಾತೆ ಮರಿಯಮ್ಮನವರು
ನಿಮ್ಮ ದಯಾಮಯ ಸನ್ನಿಧಿಯಲ್ಲಿ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಮನವಿ ಮಾಡುವ ಹಾಗೆ ಕರುಣಿಸಿರಿ ಸ್ವಾಮಿ. ಪ್ರಭುವೇ, ಭಕ್ತಿಯು ಕುಗ್ಗಿ ಹೋಗಿ ವಿಶ್ವವು ತನುಗಾಗುವ ಕಾಲದಲ್ಲಿ ನಿಮ್ಮ ದಿವ್ಯ ಪ್ರೇಮಾಗ್ನಿಯಿಂದ ನಮ್ಮ ಹೃದಯಗಳು ಪ್ರಜ್ವಲಿಸುವ ಹಾಗೆ ಸಂತ ಫ್ರಾನ್ಸಿಸ್ ಎಂಬವರ ಅವಯವಗಳಲ್ಲಿ ನಿಮ್ಮ ಪಂಚಗಾಯಗಳ ಪೂಜ್ಯ ಲಾಂಛನೆಯನ್ನು ಆಶ್ಚರ್ಯಕರವಾಗಿ ತಾಕಿಸಿದಿರಿ. ಆ ಸಂತರ ಪ್ರಾರ್ಥನೆಗಳ ಮೂಲಕ ದಾಸರಾದ ನಾವು ನಮ್ಮ ಅನುದಿನದ ಶಿಲುಬೆಯನ್ನು ತಡೆಯಿಲ್ಲದೆ ಹೊತ್ತು ನಡೆದು ಆ ತಪಸ್ಸಿಗೆ ತಕ್ಕ ಫಲಗಳನ್ನು ಪಡೆಯುವಂತೆ ಕರುಣಿಸಿರಿ ಸ್ವಾಮಿ. ಸರ್ವವಲ್ಲಭರು ಅಮರರು ಆದ ಸರ್ವೇಶ್ವರ, ನಿಮ್ಮ ಸೇವೆಯಲ್ಲಿರುವ ನಮ್ಮ ಪೋಪ್ ಜಗದ್ಗುರುಗಳಿಗೆ ದಯೆ ತೋರಿರಿ. ನಿಮ್ಮ ವರಪ್ರಸಾದದಿಂದ ಅವರು ಸದಾ ನಿಮಗೆ ಪ್ರಿಯವಾದವುಗಳನ್ನೇ ಆಲೋಚಿಸಿ ಸಾಧ್ಯವಾದಷ್ಟು ಅವುಗಳನ್ನು ಈಡೇರಿಸುವ ಹಾಗೆ ಅನುಗ್ರಹಿಸಿರಿ. ಪಾಪಗಳನ್ನು ಕ್ಷಮಿಸುವವರು, ಆತ್ಮರಕ್ಷಣೆಯನ್ನು ಅಪೇಕ್ಷಿಸುವವರು ಆಗಿರುವ ಸರ್ವೇಶ್ವರ, ಇಹವನ್ನು ಬಿಟ್ಟು ಮರುಲೋಕಕ್ಕೆ ಬಂದು ಸೇರಿರುವ ನಮ್ಮ ಬಂಧು ಮಿತ್ರರು, ಉಪಕಾರಿಗಳು ನಿಮ್ಮ ನಿತ್ಯಾನಂದದಲ್ಲಿ ಭಾಗಿಗಳಾಗುವ ಹಾಗೆ ಮಾಡಬೇಕೆಂದು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಸರ್ವದಯ ಪರದಾತ ಯೇಸುವೇ, ಪಾಪಿಗಳಾಗಿರುವ ನಮ್ಮ ಮೇಲೆ ದಯವಾಗಿರಿ ಸ್ವಾಮಿ, ದಯವಾಗಿರಿ. ಮಣ್ಣಿನಿಂದ ನರರನ್ನು ಸೃಷ್ಟಿಸಿ ದಿವ್ಯ ಕೃಪೆಯಿಂದ ಪ್ರವರ್ಧಿಸುವಂತೆ ಮಾಡಿ ಆ ಕೃಪೆಯಿಂದಲೇ ಪಾಡುಪಡಲು ಚಿತ್ತರಾದ ಸರ್ವದಯ ಪರರಾದ ಯೇಸುವೇ, ಪಾಪಿಗಳಾಗಿರುವ ನಮ್ಮ ಮೇಲೆ ದಯವಾಗಿರಿ ಸ್ವಾಮಿ, ದಯವಾಗಿರಿ. ದುಷ್ಟ ಜೋದರ ಕೈಯಲ್ಲಿ ಸಿಕ್ಕಿ ತಿರುಕೊರಲಿನಲ್ಲಿಯೂ ಕೈಗಳಲ್ಲಿಯೂ ಹಗ್ಗಗಳಿಂದ ಕಟ್ಟಲ್ಪಟ್ಟು ಕುರಿಮರಿಯೋಪಾದಿ ಬಲಿಗೆ ಎಳೆಯಲ್ಪಟ್ಟ ಸರ್ವದಯ ಪರರಾದ ಯೇಸುವೇ, ಪಾಪಿಗಳಾಗಿರುವ ನಮ್ಮ ಮೇಲೆ ದಯವಾಗಿರಿ ಸ್ವಾಮಿ, ದಯವಾಗಿರಿ. ಅನ್ಯಸ್ತರಾದ ಗುರುಪ್ರಸಾದಿಗಳ ಸಭೆಯಲ್ಲಿ ಅಣಕಿಸಲ್ಪಟ್ಟು ಅಸತ್ಯ ಸಾಕ್ಷಿಗಳಿಂದ ದೇವದ್ರೋಹಿ ಎಂದು ನಿರ್ಣಯಿಸಲ್ಪಟ್ಟ ಸರ್ವದಯ ಪರರಾದ ಯೇಸುವೇ, ಪಾಪಿಗಳಾಗಿರುವ ನಮ್ಮ ಮೇಲೆ ದಯವಾಗಿರಿ ಸ್ವಾಮಿ, ದಯವಾಗಿರಿ. ಪಿಲಾತನ ಕಠಿಣ ಆಜ್ಞೆಯಿಂದ ಕಲ್ಲಿನ ಕಂಬಕ್ಕೆ ಕಟ್ಟಲ್ಪಟ್ಟು ಕಠಿಣವಾಗಿ ಪೆಟ್ಟುಗಳನ್ನು ಅನುಭವಿಸಿದ ಸರ್ವದಯ ಪರರಾದ ಯೇಸುವೇ, ಪಾಪಿಗಳಾಗಿರುವ ನಮ್ಮ ಮೇಲೆ ದಯವಾಗಿರಿ ಸ್ವಾಮಿ, ದಯವಾಗಿರಿ. ನಿಮ್ಮ ಪವಿತ್ರ ಶಿರಸಿನ ಮೇಲೆ ಮುಳ್ಳಿನ ಕೀಟವನ್ನು ಧರಿಸಿ ರಕ್ತಂಬಾರ ಒದಿಸಲ್ಪಟ್ಟು ಮತಿಹೀನನಂತೆ ನಿಂದಿಸಲ್ಪಟ್ಟ ಸರ್ವದಯ ಪರರಾದ ಯೇಸುವೇ, ಪಾಪಿಗಳಾಗಿರುವ ನಮ್ಮ ಮೇಲೆ ದಯವಾಗಿರಿ ಸ್ವಾಮಿ, ದಯವಾಗಿರಿ. ಭಾರವಾದ ಶಿಲುಬೆಯನ್ನು ಭುಜದ ಮೇಲೆ ಹೊತ್ತುಕೊಂಡು ಕಪಾಲ ಬೆಟ್ಟದ ತುದಿಗೆ ಶಾಂತವಾಗಿ ನಡೆದು ಬಲಹೀನತೆಯಿಂದ ನೆಲದ ಮೇಲೆ ಬಿದ್ದ ಸರ್ವದಯ ಪರರಾದ ಯೇಸುವೇ, ಪಾಪಿಗಳಾಗಿರುವ ನಮ್ಮ ಮೇಲೆ ದಯವಾಗಿರಿ ಸ್ವಾಮಿ, ದಯವಾಗಿರಿ. ನಿಮ್ಮ ವಸ್ತ್ರಗಳು ನಿಷ್ಠೂರವಾಗಿ ತೆಗೆದು ಹಾಕಲ್ಪಟ್ಟದರಿಂದ ಸರ್ವಾಂಗದ ಗಾಯಗಳೆಲ್ಲ ತೆರೆಯಲಾಗಿ ಸಭೆಯ ಮುಂದೆ ನಾಚಿಕೆಯಿಂದ ಲಜ್ಜಿತರಾದ ಸರ್ವದಯ ಪರರಾದ ಯೇಸುವೇ, ಪಾಪಿಗಳಾಗಿರುವ ನಮ್ಮ ಮೇಲೆ ದಯವಾಗಿರಿ ಸ್ವಾಮಿ, ದಯವಾಗಿರಿ. ಶಿಲುಬೆಯ ಮರದ ಮೇಲೆ ಮಲಗಿಸಲ್ಪಟ್ಟು ನಿಮ್ಮ ಪಾದಗಳಲ್ಲಿಯೂ ಕೈಗಳಲ್ಲಿಯೂ ಕಬ್ಬಿಣದ ಮೊಳೆಗಳಿಂದ ಜಡೆಯಲ್ಪಟ್ಟು ಕಳ್ಳರಿಬ್ಬರು ಮಧ್ಯದಲ್ಲಿ ಎತ್ತಿ ನಿಲ್ಲಿಸಲ್ಪಟ್ಟ ಸರ್ವದಯ ಪರರಾದ ಯೇಸುವೇ, ಪಾಪಿಗಳಾಗಿರುವ ನಮ್ಮ ಮೇಲೆ ದಯವಾಗಿರಿ ಸ್ವಾಮಿ, ದಯವಾಗಿರಿ. ಶಿಲುಬೆಯ ಮೇಲೆ ತೂಗಾಡುತ್ತಿರುವಾಗ ನಿಮ್ಮ ಮಧುರ ವಾಕ್ಯಗಳಿಂದ ಶತ್ರುಗಳ ಪಾಪಗಳನ್ನು ಮನ್ನಿಸಿ
ಸಕಲರಿಗೂ ಕೃಪೆಯನ್ನು ತೋರಿಸಿದ ಸರ್ವದಯಾ ಪರರಾದ ಯೇಸುವೇ, ಪಾಪಿಗಳಾಗಿರುವ ನಮ್ಮ ಮೇಲೆ ದಯವಾಗಿರಿ ಸ್ವಾಮಿ, ದಯವಾಗಿರಿ. ನಮಗಾಗಿ ಇಷ್ಟು ಯಾತನೆಯನ್ನು ಅನುಭವಿಸಿ ನಮ್ಮ ಪಾಪಗಳ ಪರಿಹಾರಕ್ಕೋಸ್ಕರ ನಿಮ್ಮ ಪೂಜ್ಯ ರಕ್ತವನ್ನು ಚೆಲ್ಲಿ ನಮ್ಮ ಆತ್ಮಗಳಿಗಾಗಿ ಪ್ರಾಣವನ್ನು ಅರ್ಪಿಸಿ ಕೊಟ್ಟ ಸರ್ವದಯಾ ಪರರಾದ ಯೇಸುವೇ, ಪಾಪಿಗಳಾಗಿರುವ ನಮ್ಮ ಮೇಲೆ ದಯವಾಗಿರಿ ಸ್ವಾಮಿ, ದಯವಾಗಿರಿ. ಇಷ್ಟೆಲ್ಲ ಉಪಕಾರಗಳನ್ನು ನಿಮ್ಮ ದಾಸರಾದ ನಾವು ಗಮನಿಸಿದೆಯೋ, ನಮಗಾಗಿ ಪಟ್ಟ ಯಾತನೆಗಳನ್ನು ಎನಿಸಿದೆಯೋ, ಹೇಯ ಕೃತ್ಯಗಳನ್ನು ಮಾಡಿದೆವು. ನಮ್ಮ ಪಾಪಗಳನ್ನು ತಾಳಿಕೊಳ್ಳಿ ಸ್ವಾಮಿ, ನಮ್ಮ ಸರ್ವ ಪಾಪಗಳನ್ನು ತಾಳಿಕೊಳ್ಳಿ ಸ್ವಾಮಿ. ಹೀಗೋ ನಮ್ಮ ಹೃದಯವು ಕರಗಿ ಅತ್ಯಂತ ದುಃಖದಿಂದ ಚೂರು ಚೂರಾಗಿ ಒಡೆದು ಹೋಗಿ ಒಳೆಗಳ ಹಾಗೆ ಹರಿಯುವ ನಮ್ಮ ಕಣ್ಣೀರಿನಿಂದ ನೆನೆಯುತ್ತಾ ಇದ್ದೇವೆ ಸ್ವಾಮಿ. ನಮ್ಮ ಪಾಪಗಳನ್ನು ತಾಳಿಕೊಳ್ಳಿ ಸ್ವಾಮಿ, ನಮ್ಮ ಸರ್ವ ಪಾಪಗಳನ್ನು ತಾಳಿಕೊಳ್ಳಿ ಸ್ವಾಮಿ. ನಮ್ಮ ಪಾಪಗಳ ಘೋರತ್ವವನ್ನು ನೋಡದೆ ತಮ್ಮ ಕೃಪೆಯನ್ನು ಮಹಿಮೆಯ ಹೇರಳತ್ವವನ್ನು ನೋಡಿ ನಮ್ಮ ಪಾಪಗಳನ್ನು ತಾಳಿಕೊಳ್ಳಿ ಸ್ವಾಮಿ, ನಮ್ಮ ಸರ್ವ ಪಾಪಗಳನ್ನು ತಾಳಿಕೊಳ್ಳಿ ಸ್ವಾಮಿ. ನಿಮ್ಮ ಮುಳ್ಳಿನ ಶಿರಸನ್ನು ಜಜ್ಜಿ ಹೋದ ದೇಹವನ್ನು ನೋಡಿ ನಮ್ಮ ಪಾಪಗಳನ್ನು ತಾಳಿಕೊಳ್ಳಿ ಸ್ವಾಮಿ, ನಮ್ಮ ಸರ್ವ ಪಾಪಗಳನ್ನು ತಾಳಿಕೊಳ್ಳಿ ಸ್ವಾಮಿ. ನಿಮ್ಮ ಪವಿತ್ರ ಶಿಲುಬೆಯನ್ನು ಮರಣವನ್ನು ನೋಡಿ ನಮ್ಮ ಪಾಪಗಳನ್ನು ತಾಳಿಕೊಳ್ಳಿ ಸ್ವಾಮಿ, ನಮ್ಮ ಸರ್ವ ಪಾಪಗಳನ್ನು ತಾಳಿಕೊಳ್ಳಿ ಸ್ವಾಮಿ. ಪಶ್ಚಾತ್ತಾಪದ ವಿಧಾನ. ಸರ್ವೇಶ್ವರ ಪ್ರೀತಿ ಪಾತ್ರರಾದ ತಂದೆಯೇ, ನನ್ನ ಪಾಪಗಳಿಂದ ನಿಮಗೆ ವಿರುದ್ಧವಾಗಿ ನಡೆದು ನಿಮ್ಮನ್ನು ದುಃಖಪಡಿಸುತ್ತೇನೆ. ನಿಮ್ಮ ಪುತ್ರರಾದ ಯೇಸು ಕ್ರಿಸ್ತನನ್ನು ಶಿಲುಬೆಗೇರಿಸುತ್ತೇನೆ. ನನ್ನನ್ನು ನಿರಾಕರಣೆ ಮಾಡಿದ್ದೇನೆ. ಆದರೆ ನಾನು ಮಾಡಿದ ಪಾಪಗಳಿಗಾಗಿ ಬಹಳ ದುಃಖಪಡುತ್ತೇನೆ, ಬಹಳ ದುಃಖಪಡುತ್ತೇನೆ, ಬಹಳ ಪಶ್ಚಾತ್ತಾಪ ಪಡುತ್ತೇನೆ. ನಿಮ್ಮ ಅವರ ಪ್ರಸಾದದ ಸಹಾಯದಿಂದ ನಿಮ್ಮ ಚಿತ್ತದ ಪ್ರಕಾರ ನಡೆದು ಪಾಪ ಮಾಡುವುದೇ ಇಲ್ಲವೆಂದು ಪ್ರಜ್ಞೆ ಮಾಡುತ್ತೇನೆ ಸ್ವಾಮಿ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರಿ. ಆಮೇನ್. ಪಿತನ ಸುತನ ಸ್ವೇತು ಸಾಂತುವೇ ಧ್ರುವರೇಕ ಏಕ ಮಹಿಮೆ ಸ್ತೋತ್ರವಾಗಲಿ. ಆದರೂ ಈಗಲೂ ಯಾವಾಗಲೂ ಸರ್ವಕಾಲ ಏಕ ಮಹಿಮೆ ಸ್ತೋತ್ರವಾಗಲಿ. ಪವಿತ್ರ ಶಿಲುಬೆಯ ಮೃತ್ಯುವಿನ ಮೂಲಕ ನಮ್ಮನ್ನು ರಕ್ಷಿಸಿರಿ. ನಮ್ಮ ಪಾವನ ಪಾಲಕರೇ, ಪಾದುಮ ಸಂತ ಅಂತೋಣಿಯವರೇ, ನಿಮ್ಮಯ ಮಹಿಮೆಯ ನಾ ಸಾರುವೆ, ನಿಮ್ಮಯ ಕೀರ್ತಿಯ ಕೊಂಡಾಡುವೆ.
ಇದೆ